ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಪರ್ವಲ್ ಮತ್ತೆ ಆಲೂ ಸಬ್ಜಿ ಮಾಡ್ತಿದ್ದೇನೆ. ಪರ್ವಲ್ ಅಂದ್ರೆ ಒಂದು ವೆಜಿಟೇಬಲ್, ಅದನ್ನ ನಂಗೆ ತೋರಿಸ್ತೇನೆ ಹೇಗೆ ಯಾವುದು ಅಂತ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಇದು ಫ್ರೈ ಮಾಡಿದ್ರೆ, ಪರ್ವಲ್ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ನಮ್ಮ ಮನೆಯಲ್ಲಿ ನಾನು ಮಾಡಿದ್ರೆ ಅದು ಉಳಿಯುವುದೇ ಇಲ್ಲ, ಒಂದು ಪೀಸ್ ಕೂಡ ಉಳಿಯುವುದಿಲ್ಲ. ಏನಿಲ್ಲ ಅದಕ್ಕೆ ಹಾಕ್ಲಿಕ್ಕೆ, ಜಸ್ಟ್ ಸಾಲ್ಟ್ ಮತ್ತೆ ಟರ್ಮರಿಕ್ ಹಾಕ್ಲಿಕ್ಕೆ, ಮತ್ತೆ ಅದೇ ಮಸ್ಟರ್ಡ್ ಆಯಿಲ್ ಅಲ್ಲಿ ಫ್ರೈ ಮಾಡ್ಬೇಕು. ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಅದರ ರೆಸಿಪಿ ಕೂಡ ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೇನೆ, ಬೇಕಾದ್ರೆ ನೋಡ್ಬಹುದು ನೀವು. ಇವತ್ತು ಪರ್ವಲ್ ಅನ್ನು ಯೂಸ್ ಮಾಡಿ ನಾನೊಂದು ಡ್ರೈ ವೆಜಿಟೇಬಲ್ ಸಬ್ಜಿ ಮಾಡ್ತಿದ್ದೇನೆ. ನೋಡಿ ಹೇಗೆ ಈಸಿ ಉಂಟು, ರೆಸಿಪಿ ಈಸಿ ಉಂಟು, ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಚಪಾತಿ ಅನ್ನಕ್ಕೆ ಹೇಳಿದ್ದು ಇದು, ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಆಲೂ ಪರ್ವಲ್ ಸಬ್ಜಿ ಮಾಡ್ತಿದ್ದೇನೆ. ಪರ್ವಲ್ ಅಂದ್ರೆ ಹೆಚ್ಚಾಗಿ ಇಲ್ಲಿ ಮ್ಯಾಂಗ್ಳೂರಲ್ಲಿ ಯಾರಿಗೂ ಗೊತ್ತಿಲ್ಲ ಎಂತ ಅಂತ. ಇಲ್ಲಿ ಸಿಗ್ತದೆ, ಎಲ್ಲ ಅಂಗಡಿಯಲ್ಲಿ ಸಿಗುವುದಿಲ್ಲ, ಅದು ಕೆಲವು ಅಂಗಡಿಯಲ್ಲಿ ಎಲ್ಲ ಸಿಗ್ತದೆ. ಅದು ಪರ್ ಕೆಜಿ 120 ಹಾಕಿರ್ತದೆ. ನೋಡಿ, ಇದು ಪರ್ವಲ್. ಇದು ತೆಕೊಳ್ಳುವಾಗ ಸ್ಮೂತ್ ಇದ್ರೆ ತೆಗೊಳ್ಬಾರ್ದು, ಹೀಗೆ ಗಟ್ಟಿ ಇದ್ರೆ ತೆಕೊಳ್ಬೇಕು, ಆಗ ಅದು ಒಳ್ಳೇದಿರ್ತದೆ. ಸ್ಮೂತ್ ಇದ್ರೆ ಒಳಗೆ ಸ್ವಲ್ಪ ಬೇರೆ ಕಲರ್ ಇರ್ತದೆ, ಅದು ಪ್ರಾಬ್ಲಮ್ ಇಲ್ಲ, ಅದು ಸಹ ಯೂಸ್ ಮಾಡಬಹುದು. ಇದನ್ನು ನೋಡಿ ನಾನು ಹೀಗೆ ಕಟ್ ಮಾಡ್ತಿದ್ದೇನೆ. ನಾವು ಫ್ರೈ ಮಾಡುವಾಗ ಕೂಡ ಸೇಮ್ ವೇ ನಾವು ಕಟ್ ಮಾಡುದು. ಮತ್ತೆ ಈ ಪರ್ವಲ್ ತಿನ್ನೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಳ್ಳೇದಾಗ್ತದೆ, ಮತ್ತೆ ಬ್ಲಡ್ ಶುಗರ್ ಕಂಟ್ರೋಲ್ ಅಲ್ಲಿ ಇರ್ತದೆ. ಸ್ವಲ್ಪ ಇವನ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಕೂಡ ಯೂಸ್ ಆಗ್ತದೆ. ನಾನೀಗೆಲ್ಲ ಇದು ಪರ್ವಲ್ ಅನ್ನು ಕಟ್ ಮಾಡಿ, ಈಗ ಪೊಟೆಟೋವನ್ನು ಕೂಡ ಕಟ್ ಮಾಡ್ತಿದ್ದೇನೆ. ಈಗ ಫಸ್ಟ್ಗೆ ನಾನು ಪೊಟೆಟೋವನ್ನು ಫ್ರೈ ಮಾಡ್ತಿದ್ದೇನೆ. ಒಳ್ಳೆ ಫ್ರೈ ಆಗ್ಲಿ ನೋಡಿ, ಇಷ್ಟುವರೆಗೆ ಫ್ರೈ ಆಗ್ಬೇಕು. ನಂತರ ಇದು ತೆಗ್ದಿದ್ದೀರಿ. ನಂತರ ಪರ್ವಲ್ ಕೂಡ ಹಾಗೆ ಫ್ರೈ ಮಾಡಿ. ಎಲ್ಲ ಪರ್ವಲ್ ಅನ್ನು ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ. ಇದು ಫ್ರೈ ಮಾಡುವಾಗ ಸ್ವಲ್ಪ ಪಿಂಚ್ ಅಷ್ಟು ಉಪ್ಪು ಮತ್ತೆ ಸ್ವಲ್ಪ ಟರ್ಮರಿಕ್, ಅದು 2 ಪಿಂಚ್ ಉಪ್ಪು 2 ಪಿಂಚ್ ಟರ್ಮರಿಕ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಕೂಡ ಈಗ ತೆಗ್ದಿರಿ, ಫ್ರೈ ಆದ ನಂತರ ತೆಗ್ದಿದ್ದೀರಿ. ಮೇನ್ ಅಂದ್ರೆ ಇದರಲ್ಲಿ ಮಸ್ಟರ್ಡ್ ಆಯಿಲ್ ಅಲ್ಲಿ ಫ್ರೈ ಮಾಡಬೇಕು. ಇವನ್ ಸಬ್ಜಿ ಕೂಡ ನಾವು ಮಾಡೋದು ಮಸ್ಟರ್ಡ್ ಆಯಿಲ್ ಅಲ್ಲಿ, ಅದರಲ್ಲಿ ಸ್ವಲ್ಪ ಬೇರೆ ಟೇಸ್ಟ್ ಕೂಡ ಬರ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಅದೇ ಕಡಾಯಿಗೆ ನಾವು 3 ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಆಯಿಲ್ ಹಾಕಿದ್ದೇನೆ ನಾನು. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಪಿಂಚ್ ಅಷ್ಟು ಮೆಂತೆ, 1 ಸ್ಟಾರ್, 4 ಲವಂಗ, 1 ಜಾವಿತ್ರಿ, 1 ಬ್ಲಾಕ್ ಇಲೈಚಿ ಸಿಗ್ತದಲ್ಲ ಅದು, ಮತ್ತೆ 3 ಗ್ರೀನ್ ಇಲೈಚಿ, 2 ರೆಡ್ ಚಿಲ್ಲೀಸ್, ಮತ್ತೆ 2 ತೇಜ್ ಪತ್ತ, ಪುಲಾವ್ ಎಲೆ, ಮತ್ತೆ ಸ್ವಲ್ಪ 1 ಅರ್ಧ ಟೀ ಸ್ಪೂನ್ ಅಷ್ಟು ಕಸ್ಕಸ್. ಇದನ್ನೆಲ್ಲ ನಾನೀಗ ಫ್ರೈ ಮಾಡ್ಲಿಕ್ಕೆ ಹಾಕ್ತಿದ್ದೇನೆ. ಸ್ವಲ್ಪ ಫ್ರೈ ಆಗ್ಲಿ. ನಂತರ ಇದಕ್ಕೆ 1-2 ಈರುಳ್ಳಿ, 5ರಷ್ಟು ಕಾಯಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಶುಂಠಿ ಒಂದು ಚಿಕ್ಕ ಪೀಸ್ ಸಾಕು. ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಕೂಡ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಟೊಮೆಟೊ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ
ಟೊಮೆಟೊ ಈಗ ಸಾಫ್ಟ್ ಆಗ್ಬೇಕಂದ್ರೆ ನಾವು ಸ್ವಲ್ಪ ಉಪ್ಪು ಹಾಕ್ಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗಲೇ ನಾನು ಹಾಕ್ತಿದ್ದೇನೆ. ಮತ್ತೆ ನೀವು ಟೇಸ್ಟ್ ಮಾಡಿ ಸ್ವಲ್ಪ ಬೇಕಾದ್ರೆ ಹಾಕ್ಬಹುದು. ಸೊ ಈಗ ಉಪ್ಪು ಹಾಕ್ತಿದ್ದೇನೆ ಸ್ವಲ್ಪ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಬೇಯಬೇಕು ಅಷ್ಟುವರೆಗೆ ನೀವು ಫ್ರೈ ಮಾಡ್ಬೇಕು ಇದನ್ನು. ಈಗ ಇದಕ್ಕೆ 2 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್, ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್, ಮತ್ತೆ ನಾನು ಒಂದು ಬ್ಲಾಕ್ ಇಲೈಚಿ ಅಂದ್ರೆ ದೊಡ್ಡ ಇಲೈಚಿ ಇರ್ತದಲ್ಲ ಅದು, ಮತ್ತೆ 3 ಲವಂಗವನ್ನು ಚೆನ್ನಾಗಿ ಪೇಸ್ಟ್ ಮಾಡಿದ್ದೇನೆ, ಅದನ್ನು ಹಾಕ್ತಿದ್ದೇನೆ. ಇದು ಹಾಕುವುದರಿಂದ ಸ್ವಲ್ಪ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಒಳ್ಳೆ ಮಿಕ್ಸ್ ಮಾಡಿ ನಂತರ 1 ಕಪ್ ನೀರನ್ನು ಹಾಕಿ ಕವರ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದನ್ನು. ಅದೆಲ್ಲ ಮಸಾಲದು ಟೊಮೆಟೊ ಈರುಳ್ಳಿ ಎಲ್ಲ ಬೇಯಬೇಕು ಚೆನ್ನಾಗಿ, ಅಷ್ಟುವರೆಗೆ ಚೆನ್ನಾಗಿ ಕುದಿಸಿದನ್ನು. ನೋಡಿ ಈಗ ಎಲ್ಲ ಬೆಂದಿದೆ. ಇದನ್ನು ನಾನು ಸ್ಮ್ಯಾಶ್ ಮಾಡ್ತಿದ್ದೇನೆ. ಒಳ್ಳೆ ಸ್ಮ್ಯಾಶ್ ಮಾಡಿ ಎಷ್ಟಾಗ್ತದೆ ಅಷ್ಟು ನಿಮ್ಗೆ ಆಗ್ತದಲ್ಲ, ಎಷ್ಟು ಆಗ್ತದೆ ನಿಮ್ಗೆ ಸ್ಮ್ಯಾಶ್ ಮಾಡ್ಲಿಕ್ಕೆ ಅಷ್ಟು ಸ್ಮ್ಯಾಶ್ ಮಾಡಿ. ನಾನು ಇಷ್ಟು ಮಾಡಿದ್ದೇನೆ ಸ್ಮ್ಯಾಶ್. ಇದಕ್ಕೆ ಈಗ ಅರ್ಧ ಟೀ ಸ್ಪೂನ್ ಗರಂ ಮಸಾಲವನ್ನು ಹಾಕ್ತಿದ್ದೇನೆ. ಮತ್ತೆ ನಾವು ಫ್ರೈ ಮಾಡಿಟ್ಟ ಪರ್ವಲ್ ಮತ್ತೆ ಪೊಟೆಟೊ ಅದನ್ನು ಕೂಡ ಹಾಕ್ತಿದ್ದೇನೆ. ಇದನ್ನೀಗ ಒಳ್ಳೆಯಾಗಿ ಮಿಕ್ಸ್ ಮಾಡ್ತೇನೆ. ಈ ಪೊಟೆಟೊ ಫ್ರೈ ಮಾಡಿ ಹಾಕುವುದರಿಂದ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಆ ಪೊಟೆಟೊದ ಟೇಸ್ಟೇ ಬೇರೆ ಇರ್ತದೆ, ಮತ್ತೆ ಒಳ್ಳೆದಾಗ್ತದೆ ಅದು ತಿನ್ಲಿಕ್ಕೆ. ನೋಡಿ ನಾನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದಕ್ಕೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಕವರ್ ಮಾಡಿ ಒಂದು 10 ನಿಮಿಷ ಕುದಿಸಿ, ಅದೆಲ್ಲ ನೀರು ಅಬ್ಸರ್ವ್ ಆಗ್ತದೆ. ಇದನ್ನು ಚೆನ್ನಾಗಿ ಕುದಿಸಿ. ಈಗ ಇದಕ್ಕೆ 1 ಲಿಂಬೆಯನ್ನು ಹಿಂಡಿ ನೋಡಿ ಡ್ರೈ ಆಗೋ ತನಕ ಅದನ್ನು ಬಾಯ್ಲ್ ಮಾಡಿ. ನೋಡಿ ನಮ್ದು ಆಲೂ ಪರೋಲ್ ಸಬ್ಜಿ ರೆಡಿ ಆಗಿದೆ. ಒಳ್ಳೆ ಸೂಪರ್ ಟೇಸ್ಟ್ ಆಗ್ತದೆ. ಅನ್ನ ಜೊತೆ ಚಪಾತಿ ಜೊತೆ ತಿನ್ಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ಈ ರೆಸಿಪಿ ನೋಡಿದ್ರಲ್ವಾ? ನಾನು ಆಕ್ಚುಲಿ ಎಂತ ಮಾಡಿದ್ದೇನೆ ಅಂದ್ರೆ ಲಾಸ್ಟಿಗೆ ನನ್ನ ಹತ್ರ ಪ್ರಾನ್ಸ್ ಇತ್ತು. ಸೊ ಅದನ್ನು ಜಸ್ಟ್ ಟರ್ಮರಿಕ್ ಮತ್ತೆ ಇದು ಉಪ್ಪು ಹಾಕಿ, ಹಳದಿ ಮತ್ತೆ ಉಪ್ಪು ಹಾಕಿ ಫ್ರೈ ಮಾಡಿ ಮತ್ತೆ ಇದಕ್ಕೆ ಆಡ್ ಮಾಡಿ ಒಂದು 2-3 ನಿಮಿಷ ಬಾಯ್ಲ್ ಮಾಡಿದ್ದೆ. ಅದು ಬೇಡದಿದ್ರೆ ಆಡ್ ಮಾಡ್ಲಿಕ್ಕೆ ಏನು ಅಗತ್ಯ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಇತ್ತು, ಅದಕ್ಕೆ ನಾನು ಹಾಗೆ ಆಡ್ ಮಾಡಿದ್ದು. ಅದು ಕೂಡ ಚಿಕ್ಕ ಚಿಕ್ಕ ಪ್ರಾನ್ಸ್ ಇತ್ತು, ಬೇರೆ ಯಾವ್ದಕ್ಕೆ ಸಹ ಆಗ್ತಿಲ್ಲ, ಅದಕ್ಕೆ ನಾನು ಹಾಗೆ ಮಾಡಿದ್ದು. ಅದು ಒಳ್ಳೆ ಟೇಸ್ಟ್ ಆಗ್ತದೆ. ಅದು ಕೂಡ ಹಾಗೆ ಕೂಡ ಮಾಡಿದ್ದೀನಿ. ಮತ್ತೆ ಪ್ರಾನ್ಸ್ ಇದ್ರೆ ಪ್ರಾನ್ಸ್ ಕೂಡ ಹಾಕಿ ಮಾಡಬಹುದು. ಇಲ್ಲದಿದ್ರೆ ವೆಜಿಟೇಬಲ್ ತಿನ್ನುವವರು ಜಸ್ಟ್ ಹೀಗೆ ತಿನ್ಬಹುದು. ತುಂಬಾ ಒಳ್ಳೇದಾಗ್ತದೆ ಅದು. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.